ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರ ತೋಟದ ಮನೆ ಮೇಲೆ ಈಗಾಗಲೇ ಚುನಾವಣಾ ಅಧಿಕಾರಿಗಳು ರೇಡ್ ಅನ್ನು ಮಾಡಿದ್ದಾರೆ. ಬಿಡದಿಯ ತೋಟದ ಮನೆ ಮೇಲೆ ಚುನಾವಣಾ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದು ಈಗ ಪರಿಶೀಲನೆಯನ್ನ ಮಾಡಿ ಅಲ್ಲಿಂದ ತೆರಳಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ದೋಸ್ತಿ ನಾಯಕರಿಗೆ ಮಾಡಿದಂತಹ ಬಾಡೂಟವನ್ನ ಸೀಸ್ ಮಾಡಿದಾರ ಅಧಿಕಾರಿಗಳು ಅನ್ನುವಂತಹ ಪ್ರಶ್ನೆ. ಎಚ್ಚರಿಕೆಯಿಂದ ಮಾಡಿ ಈ ಟ್ವೀಟ್ ಮಾಡೋದು. ನಮಗೂ ಸ್ವಲ್ಪ ತಲೆಯಲ್ಲಿ ಜ್ಞಾನ ಇದೆ ನಮಗೆ. ಅದರಿಂದ ಇವತ್ತಿನ ಎಲೆಕ್ಷನ್ ಕಮಿಷನ್ನ ಏನಂತ ಯಾರೋ ತಹಶೀಲ್ದಾರ್ಗೋ ಯಾರಿಗೋ 2 ನಿಮಿಷಕ್ಕೂ ಫೋನ್ ಮಾಡಿ ಸರ್ಕಾರದ ದುರುಪಯೋಗ ಪಡಿಸ್ಕೊಂಡು ಮಾಡ್ತಾ ಇದ್ರಲ್ಲಿ ಏನೂ ಸಿಗೋದಿಲ್ಲ ಅಲ್ಲಿ, ನಿಮಗೆ ಏನೂ ಸಿಗೋದಿಲ್ಲ ಅಲ್ಲಿ. ನನಗೇನು ಗೊತ್ತಿಲ್ವಾ ಇಷ್ಟು ಚುನಾವಣೆ ನಡೆಸ್ದ ನನಗೆ? ನೀವು ನನಗೆ ಗೊತ್ತಿತ್ತು ಅದೆಲ್ಲ, ನನಗೇನು ಗೊತ್ತಿಲ್ಲ ಅಂದ್ಕೊಂಡಿದ್ದೀರಾ? ಇಷ್ಟು ಚುನಾವಣೆ ನಡೆಸಿದನಿಗೆ, ಇಷ್ಟು ದಿವಸ ರಾಜಕೀಯದಲ್ಲಿದ್ದನಿಗೆ ಈ ಟೈಮಲ್ಲಿ ಏನು ಮಾಡ್ಬೋದು ಅನ್ನೋದು ನನಗೇನು ಗೊತ್ತಿಲ್ವಾ? ಅದರಿಂದ ಇಲ್ಲಿ ಯಾತಕ್ಕೆ ನಾವು ಬಂದು ಇಲ್ಲಿ ಎಲ್ಲರೂ ನಾವು ಇವತ್ತು ಸ್ವಾಮಿಗಳ ಆಶೀರ್ವಾದ ತಗೊಳಕ್ಕೆ ಬಂದಿದ್ವು. ವರ್ಷದ ಒಂದು ಮೊದಲನೇ ದಿನ ಬಂದಿದ್ದೇವೆ, ಹೋಗ್ತಾ ಇದ್ದೇವೆ. ಊಟಕ್ಕೆ ಸೇರ್ತಕ್ಕ ಇಲ್ಲಿ ಅದು ಅದರಲ್ಲೇನು ಸಂಶಯನೇ ಇಟ್ಕೋಬೇಡಿ. ಅದರಲ್ಲೂ ಒಂದು ಅದು ಎಂಥದ್ದು ನಿಮ್ಮ ವಾಟ್ಸಪ್ಪಲ್ಲೇನೋ ಹಾಕೊಂಡವ್ರಲ್ಲ, ನೋಡಿದೆ ಎಂಥದ್ದು ಗ್ಲಾಸ್ಗಳು ಇದೆಲ್ಲ ಏನಲ್ಲಿ ಇದೆಯಾ? ಹೋಗಿದ್ದಲ್ಲ, ನೀವೆಲ್ಲ ಹೋಗಿದ್ದೀರಲ್ಲ, ಇದೆಯಾ ಅಲ್ಲಿ ಗ್ಲಾಸ್ ಜೋಡಿಸಿಟ್ಟಿದ್ರಾ? ಎಲ್ಲ ನೀವು ಟಿ ವಿಯವರೆಲ್ಲ OB ವ್ಯಾನೆಲ್ಲ ತಗೊಂಡು ಹೋಗಿದ್ದೀರಲ್ಲ, ಅಲ್ಲಿ ಎಲ್ಲ ಏನಾದ್ರು ಗ್ಲಾಸ್ ಇಟ್ಟಿರೋದು ನೋಡಿದ್ರ ಅಲ್ಲಿ? ಅದು ಅವ್ರ ಸಂಸ್ಕೃತಿ. ಅದು ಏನು ಸ್ವಾಮೀಜಿಗಳಿಗೆ ಕುಮಾರಸ್ವಾಮಿ ಅವರು ಕೆಳಗಿಳಿಸಿದ ಬಿಜೆಪಿಯವರು ಅಂತ ಕೇಳುವ ಶಕ್ತಿ ಇದೆಯಾ ಅಂತ ಕೇಳಿದ್ದಾರೆ. ಬಿಜೆಪಿ ಅವರು ಯಾಕೆ ಇಳಿಸಿದ್ರು? ಸರ್ಕಾರವನ್ನು ಬೀಳಿಸಿದ್ರು ಅಂತ. ಎಲ್ಲಿ ಇಳಿಸಿದ್ರು? ಮುಖ್ಯಮಂತ್ರಿಯಾಗಿದ್ದಾಗ ಸರ್ಕಾರ ಬೀಳಿಸಂತದ್ದು ಬಿಜೆಪಿ ಅವರು. ಅದನ್ನು ಕೇಳುವಂತ ಸ್ವಾಮೀಜಿ ಅವರಿಗೆ ನಾನು ಎಂದೂ ಸಹ ಅಧಿಕಾರದಲ್ಲಿದ್ದಾಗ, ಅಧಿಕಾರ ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮಠದ ಪರಮ ಪೂಜ್ಯ ಸ್ವಾಮೀಜಿಯವರನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ಕೆಲಸ ಎಂದೂ ಮಾಡಿಲ್ಲ. ನಾನು ನನಗೆ ಕೊಟ್ಟಂಥ ದೇವರ ಒಂದು ಆಶೀರ್ವಾದ ಏನಿದೆ, ನನಗೆ ಎಲ್ಲಿವರೆಗೆ ಇರಬೇಕು ಅಂತ ಇರ್ತದೆ, ದೇವ್ರು ಕೊಟ್ಟಿರ್ತಕ್ಕಂಥ ಆಶೀರ್ವಾದ ಅದು. ನಾನು ಪರಮ ಪೂಜ್ಯರನ್ನ ಹೆಸರನ್ನ ದುರುಪಯೋಗ ಪಡಿಸ್ಕೊಳ್ಳೋಕೆ ಹೋಗಲಿಲ್ಲ ಎಂದೂ. ಇದನ್ನು ಅವ್ರ ಹತ್ರ ನಾನು ಕಲಿಬೇಕಾಗಿಲ್ಲ. ಮೊನ್ನೆ ಬಂದು ಏನು ನಡೆಸಿದ್ರೆ ಇಲ್ಲಿ ಪರಮ ಪೂಜ್ಯರನ್ನ ಉಪಯೋಗ ಮಾಡ್ಕೊಳ್ಳಿಕ್ಕೆ ಬಂದು ಯಾವ ಥರ ನಡ್ಕೊಂಡು ಹೋದ್ರು. ಪತ್ರಿಕೆಗಳಲ್ಲಿ ಏನು ಹೇಳಿದ್ದಾರೆ? ಜಾತ್ಯಾತೀತ ಅಂತ ಹೇಳೋರು ಪ್ರತಿದಿನ ಜಾತಿ ರಾಜಕೀಯನ ಮಾಡ್ತಾ ಇರೋದು ಈ ಕಾಂಗ್ರೆಸ್ನವರು. ಇವ್ರು ಯಾವ ಜಾತ್ಯತೀತ ಇದೆ? ಇವರಿಗೆ ಯಾವ ನೈತಿಕತೆ ಇದೆ? ಇವರಿಗೆ ಜಾತ್ಯತೀತ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅಂದರೆ ಅದಕ್ಕೆ ನಮ್ಮ ಸಮಾಜದ ಜನಗಳು ಅವ್ರ ಹೇಳಿಕೆಗಳನ್ನು ಗಮನಿಸ್ತಾರೆ. ನಮ್ಮ ಸಮಾಜದ ಜನ ಇದಾರಲ್ಲ, ದಡ್ಡರೇನಲ್ಲ. ಸ್ವಾಮೀಜಿಯವರು ಯಾಕೆ ಕೇಳಬೇಕು? ಸ್ವಾಮೀಜಿಯವರಿಗೂ ಆ ರಾಜಕಾರಣಕ್ಕೂ ಸಂಬಂಧ ಏನು? ಅವರು ಧಾರ್ಮಿಕವಾಗಿ ನಮ್ಮ ಗುರುಗಳು, ಅವ್ರನ್ನ ರಾಜಕೀಯವಾಗಿ ಯಾಕೆ ನಾವು ದುರ್ಬಳಕೆ ಮಾಡ್ಕೋಬೇಕು? ಇದನ್ನು ನಾನು ಕೇಳ್ತಕ್ಕಂಥದ್ದು. ನಂತರ ಯಾವ ರೀತಿಯಲ್ಲಿ ನಡ್ಕೊಂಡಿದ್ದಾರೆ